ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 3/9/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 25/4/1968. ಮಧುರ ಮಕ್ಕಳೇ, ಡ್ರಾಮಾ ಅನುಸಾರವಾಗಿ ಕಲ್ಪದಲ್ಲಿ ಮುಕ್ಕಾಲು ಭಾಗ ಜಾಸ್ತಿ ನೀವು ಸುಖವನ್ನು ಪಡೆದುಕೊಳ್ಳುತ್ತೀರಿ. ಇಷ್ಟೊಂದು ಸುಖ ತಂದೆ ಕೊಡುತ್ತಾರೆ ಅಂದ ಮೇಲೆ ಅವರ ಶ್ರೀಮತದಂತೆ ನಡೆಯಬೇಕು ತಾನೆ. ಇದು ಅಂತಿಮ ಜನ್ಮವಾಗಿದೆ. ತಂದೆ ಹೇಳುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕು. ತಂದೆಯ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುತ್ತದೆ. ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲೆ ಇದೆ. ತಮೋಪ್ರಧಾನರಿಂದ ಅವಶ್ಯವಾಗಿ ಸತೋಪ್ರಧಾನರು ಆಗಬೇಕು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಇದು ಗೊತ್ತಿದೆ. ಏಕೆಂದರೆ ಇಲ್ಲಿ ತಿಳಿದುಕೊಳ್ಳುವಂತಹ ಮಕ್ಕಳೇ ಬರಲು ಸಾಧ್ಯ. ಇಲ್ಲಿ ಯಾವ ಮನುಷ್ಯರು ಓದಿಸುತ್ತಿಲ್ಲ. ಇಲ್ಲಿ ಸ್ವಯಂ ಭಗವಂತ ಓದಿಸುತ್ತಿದ್ದಾರೆ. ಭಗವಾನುವಾಚ ಆಗಿದೆ. ಭಗವಂತನ ಪರಿಚಯವೂ ಬೇಕು. ಇವರ ಹೆಸರು ಭಗವಂತ ಎಂದು ಹೇಳುತ್ತೇವೆ. ಎಷ್ಟು ದೊಡ್ಡದಿದೆ. ಆದರೂ ಸಹ ಭಗವಂತನ ಬಗ್ಗೆ ಪರಮಾತ್ಮ ನಾಮರೂಪದಿಂದ ಭಿನ್ನ ಎಂದು ಹೇಳುತ್ತಾರೆ. ಈಗ ಪ್ರಾಕ್ಟಿಕಲ್ನಲ್ಲಿ ನ್ಯಾರ ಆಗಿದ್ದಾರೆ ಎನ್ನುವ ರೀತಿಯಲ್ಲಿ ಹೇಳುತ್ತಾರೆ. ಇಷ್ಟು ಸಣ್ಣ ಬಿಂದುವಾಗಿದ್ದಾರೆ. ಈ ಬಿಂದುವಿನ ಬಗ್ಗೆ ಮನುಷ್ಯರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ತಂದೆ ಸ್ವತಃ ತಿಳಿಸುತ್ತಿದ್ದಾರೆ. ಈ ಮಾತುಗಳನ್ನು ಕೇಳಿದಾಗ ಮಕ್ಕಳಿಗೆ ಆಶ್ಚರ್ಯವಾಗುತ್ತದೆ. ಆತ್ಮನೂ ಸಹ ಸಣ್ಣ ಬಿಂದುವಾಗಿದೆ. ಆತ್ಮ ನಕ್ಷತ್ರದ ಸಮಾನ ಇದೆ ಎಂದು ಹೇಳುತ್ತಾರೆ. ಹೇಗೆ ಆ ನಕ್ಷತ್ರಗಳು ಇದ್ದಾವೆ, ಆ ನಕ್ಷತ್ರಗಳು ಸಣ್ಣದೇನೂ ಇಲ್ಲ. ಆತ್ಮ ನಕ್ಷತ್ರ ಆಗಿದೆ. ಸತ್ಯ ಬಿಂದುವಾಗಿದೆ, ಸಣ್ಣದಾಗಿದೆ. ಬಾಬನೂ ಸಹ ಬಿಂದುವಾಗಿದ್ದಾರೆ. ಇದು ಸಹ ಮಕ್ಕಳಿಗೆ ಗೊತ್ತಿದೆ. ತಂದೆ ಸದಾ ಪವಿತ್ರವಾಗಿರುತ್ತಾರೆ. ಅವರ ಮಹಿಮೆಯೂ ಸಹ ಇದೆ. ತಂದೆ ಜ್ಞಾನ ಸಾಗರ, ಶಾಂತಿಯ ಸಾಗರ ಆಗಿದ್ದಾರೆ. ಇದರಲ್ಲಿ ಗೊಂದಲದ ಯಾವ ಮಾತು ಇಲ್ಲ. ಮುಖ್ಯ ಮಾತು ಪಾವನರಾಗುವಂಥದ್ದು. ವಿಕಾರಗಳ ಬಗ್ಗೆಯೇ ಜಗಳವಾಗುತ್ತದೆ. ಪಾವನರಾಗುವುದಕ್ಕೋಸ್ಕರ ಪತಿತ ಪಾವನ ತಂದೆಯನ್ನು ಕರೆಯುತ್ತಾ ಬಂದಿದ್ದಾರೆ. ಅವಶ್ಯವಾಗಿ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ. ಇದರಲ್ಲಿ ಗೊಂದಲದ ಮಾತಿಲ್ಲ. ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರವಾಗುತ್ತದೆ. ಅನ್ಯ ಸತ್ಸಂಗಗಳಲ್ಲಿ ಈ ಮಾತುಗಳು ಇರುವುದಿಲ್ಲ. ಈ ರೀತಿ ಎಲ್ಲಿಯೂ ಗಲಾಟೆ ಆಗುವುದಿಲ್ಲ. ಇಲ್ಲಿ ಈ ಮಾತಿನ ಬಗ್ಗೆ, ವಿಶೇಷವಾಗಿ ವಿಕಾರದ ಬಗ್ಗೆ ಎಷ್ಟೊಂದು ಗಲಾಟೆಯಾಗುತ್ತದೆ. ಬೇರೆ ಯಾವ ಮಾತಿಗೂ ಇಷ್ಟೊಂದು ಏರುಪೇರು ಆಗುವುದಿಲ್ಲ. ತಂದೆ ಓದಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಬಂದಿರುವುದೇ ವಾನಪ್ರಸ್ಥ ಸ್ಥಿತಿಯ ನಿಯಮವೂ ಸಹ ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ. ತಂದೆ ಯಾವಾಗ ಇವರ ತನುವಿನಲ್ಲಿ ಪ್ರವೇಶ ಮಾಡುತ್ತಾರೆ, ಆಗ ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗುತ್ತಾರೆ. ಶಬ್ದದಿಂದ ದೂರ ಹೋಗುವುದಕ್ಕೋಸ್ಕರ ತಂದೆಯನ್ನು ನೆನಪು ಮಾಡಿ ಸಂಪೂರ್ಣ ಪವಿತ್ರರು ಆಗಬೇಕು. ಪವಿತ್ರರಾಗುವ ದಾರಿ ಒಂದೇ ಆಗಿದೆ. ಈ ದಾರಿ ಬಿಟ್ಟರೆ, ಅಂದರೆ ತಂದೆಯ ನೆನಪು ಮಾಡುವುದನ್ನು ಬಿಟ್ಟರೆ ಬೇರೆ ಯಾವ ದಾರಿಯೂ ಇಲ್ಲ. ವಾಪಸ್ ಮನೆಗೆ ಹೋಗಬೇಕಾದರೆ ಅವಶ್ಯವಾಗಿ ಪವಿತ್ರರು ಆಗಬೇಕು. ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು. 2-4 ಜನನೋ ಹೋಗುವುದಲ್ಲ. ಸಂಪೂರ್ಣ ಪತಿತ ಜಗತ್ತೇ ಪರಿವರ್ತನೆ ಆಗಲಿದೆ. ಅಂದ ಮೇಲೆ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಈ ನಾಟಕದ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ಸತ್ಯಯುಗದಿಂದ ಹಿಡಿದು ಕಲಿಯುಗದ ತನಕ ಈ ನಾಟಕ ಚಕ್ರ ತಿರುಗುತ್ತಿದೆ. ಸೂಕ್ಷ್ಮವತನದ ಬಗ್ಗೆ ತಂದೆಯೇ ಬಂದು ತಿಳಿಸುತ್ತಾರೆ. ಅಲ್ಲಿಯ ತನಕ ಎಲ್ಲರೂ ಮರೆಸಿರುತ್ತಾರೆ. ಆ ಸೂಕ್ಷ್ಮವತನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಮತ್ತು ಅವಶ್ಯವಾಗಿ ಪಾವನರಾಗಬೇಕು. ಆಗಲೇ ನಾವು
ಶಾಂತಿಧಾಮ ಸುಖಧಾಮಕ್ಕೆ ಹೋಗಲು ಸಾಧ್ಯ. ಅದಕ್ಕೆ ಗಾಯನವೂ ಸಹ ಇದೆ. ಗತಿ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಮತ್ತು ಅವರು ಪವಿತ್ರವಾಗಿರುತ್ತಾರೆ. ಕಲಿಯುಗದಲ್ಲಿ ಅನೇಕ ಧರ್ಮಗಳು ಇದ್ದಾವೆ ಮತ್ತು ಅಪವಿತ್ರರು ಆಗಿದ್ದಾರೆ. ಇದು ಬಹಳ ಸಹಜವಾದ ತಿಳಿದುಕೊಳ್ಳುವಂತಹ ಮಾತಾಗಿದೆ. ತಂದೆ ಮೊದಲೇ ಎಲ್ಲವನ್ನು ತಿಳಿಸುತ್ತಿದ್ದಾರೆ. ಬಾಬನಿಗೆ ಗೊತ್ತಿದೆ ಬಹಳಷ್ಟು ಗಲಾಟೆಗಳಾಗುತ್ತದೆ ಎಂದು. ಈ ಮಾತು ತಂದೆಗೆ ಗೊತ್ತಿಲ್ಲ ಎಂದಿದ್ದರೆ ತಂದೆ ಹೇಗೆ ಯುಕ್ತಿಗಳನ್ನು ರಚಿಸುತ್ತಿದ್ದರು? ನೀವು ಅಮೃತವನ್ನು ಕುಡಿಯಲು ಹೋಗುತ್ತೇವೆ ಎಂದು ಪತ್ರವನ್ನು ಬರೆಸಿಕೊಂಡು ಬನ್ನಿರಿ ಎಂದು ಯಾಕೆ ಯುಕ್ತಿಯನ್ನು ಹುಡುಕುತ್ತಿದ್ದರು? ಏಕೆಂದರೆ ತಂದೆಗೆ ಗೊತ್ತಿದೆ ಗಲಾಟೆಗಳು ಬಹಳ ಆಗುತ್ತದೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಆಶ್ಚರ್ಯವೇನೆಂದರೆ ಯಾರು ಬಹಳ ಚೆನ್ನಾಗಿ ಜ್ಞಾನವನ್ನು ಕೇಳುತ್ತಾರೆ, ತಂದೆಯನ್ನು ಅರ್ಥ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ಹೇಳುತ್ತಾರೆ, ನಂತರ ಮಾಯೆ ಬಂದಾಗ ಬಾಬನನ್ನು ಬಿಟ್ಟು ಹೋಗುತ್ತಾರೆ. ಮಾಯೆ ಅವರನ್ನು ತನ್ನ ಕಡೆ ಆಕರ್ಷಣೆ ಮಾಡಿಕೊಳ್ಳುತ್ತದೆ. ಇದು ಹೊಸ ಮಾತೇನಲ್ಲ. ನಾಟಕದಲ್ಲಿ ಇದು ಸಹ ನಿಗದಿಯಾಗಿದೆ. ಏನೆಲ್ಲ ಆಗುತ್ತಿದೆ ಅದು ನಾಟಕದ ನಿಯಮಾನುಸಾರವಾಗಿಯೇ ಆಗಲಿದೆ. ಈ ನಾಟಕದ ವಿಧಿಯನ್ನು ಯಾರೂ ಸಹ ತಡೆಯಲು ಸಾಧ್ಯವಿಲ್ಲ. ಮನುಷ್ಯರು ಕೇವಲ ಈ ಶಬ್ದಗಳನ್ನು ಹೇಳುತ್ತಾರೆ, ನಾಟಕದ ನಿಯಮ, ನಾಟಕದ ವಿಧಿ, ಆದರೆ ಅರ್ಥ ತಿಳಿದುಕೊಂಡಿಲ್ಲ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಇದು ಬಹಳ ಶ್ರೇಷ್ಠ ಶಿಕ್ಷಣ ಆಗಿದೆ. ಸಣ್ಣ ಸಣ್ಣ ಮಕ್ಕಳು ಬರುತ್ತಾರೆ. ತಂದೆ ಹೇಳುತ್ತಾರೆ, ಹೇಗೆ ಇವರು ಇಲ್ಲಿಂದ ಪಾರಾಗುತ್ತಾರೆ? ಈ ಕಣ್ಣು ಮೋಸ ಮಾಡುವಂಥದ್ದಾಗಿದೆ. ಎಷ್ಟರ ಮಟ್ಟಿಗೆ ಮೋಸ ಮಾಡುತ್ತದೆ ಎನ್ನುವುದನ್ನು ಆ ಮಾತೇ ಕೇಳಬೇಡಿರಿ. ಯಾರಾದರೂ ಸುಂದರವಾದ ಸ್ತ್ರೀಯನ್ನು ನೋಡಿದಾಗ ಅವರ ಹಿಂದೆ ಮೋಹಿತರಾಗುತ್ತಾರೆ. ಇದು ತಮೋಪ್ರಧಾನ ಜಗತ್ತಾಗಿದೆಯಲ್ಲವೇ? ಕಾಲೇಜು ಶಾಲೆಗಳಲ್ಲೂ ಸಹ ಬಹಳಷ್ಟು ಕೆಟ್ಟ ವಿಚಾರದವರು ಹೋಗುತ್ತಾರೆ. ವಿದೇಶದಲ್ಲಿ ಯಾವ ರೀತಿಯಾಗಿದೆ ಎನ್ನುವ ಮಾತನ್ನು ಕೇಳಲೇಬೇಡಿರಿ. ಇವತ್ತಿನ ಜಗತ್ತಿನಲ್ಲಿ ಇಂತಿಂತಹ ಔಷಧಿಗಳನ್ನು ಕಂಡುಹಿಡಿದಿದ್ದಾರೆ. ನೀವು ವಿಕಾರಕ್ಕೆ ವಶ ಆಗುತ್ತೀರಿ, ಆದರೆ ಮಕ್ಕಳ ಜನ್ಮ ಆಗುವುದಿಲ್ಲ ಎನ್ನುವಂತಹ ಔಷಧಿಗಳನ್ನು ಕಂಡುಹಿಡಿದಿದ್ದಾರೆ. ಏಕೆಂದರೆ ಮುಂದೆ ದವಸ ಧಾನ್ಯಗಳು ಸಿಗುವುದಿಲ್ಲ ಎಂದು ಈ ರೀತಿ ಔಷಧಿಗಳನ್ನು ಕಂಡುಹಿಡಿಯುತ್ತಾರೆ. ಔಷಧಿಗಳ ಮೇಲೆ ಕೆಲಸ ನಡೆಸುತ್ತಾರೆ. ಆದರೆ ಔಷಧಿಗಳಿಂದ ಶರೀರ ಬಹಳ ದುರ್ಬಲವಾಗುತ್ತದೆ, ಆಯುಷು ಕಡಿಮೆಯಾಗುತ್ತದೆ, ಮನುಷ್ಯರು ವಿಕಲಾಂಗರು ಆಗುತ್ತಾ ಹೋಗುತ್ತಾರೆ. ಸತ್ಯಯುಗದಲ್ಲಿ ಇಂತಹ ಮಾತುಗಳು ಇರುವುದಿಲ್ಲ. ಅಲ್ಲಿ ದೀರ್ಘ ಆಯುಷ್ಯನವರು ಇರುತ್ತಾರೆ. ಭಾರತ ಸ್ವರ್ಗ ಆಗಿತ್ತು ಎನ್ನುವ ವಿಚಾರ ಮನುಷ್ಯರಿಗೆ ಗೊತ್ತಿಲ್ಲ. ಸತ್ಯಯುಗದ ಆಯುಷನ್ನು ಲಕ್ಷಾಂತರ ವರ್ಷ ಎಂದು ಹೇಳಿದ್ದಾರೆ. ತಂದೆ ತಿಳಿಸುತ್ತಿದ್ದಾರೆ, ನಿನ್ನೆ ನಿಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟು ಹೋಗಿದ್ದೆ, ಆ ರಾಜ್ಯ ಭಾಗ್ಯವನ್ನೆಲ್ಲ ಎಲ್ಲಿ ಕಳೆದಿದ್ದೀರಿ? ಹೇಗೆ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಇಷ್ಟೊಂದು ಆಸ್ತಿಯನ್ನು ನಾನು ನಿಮಗೆ ಕೊಟ್ಟು ಹೋಗಿದ್ದೆ, ಆ ಆಸ್ತಿಯನ್ನು ಎಲ್ಲಿ ಹಾಳು ಮಾಡಿದ್ದೀರಿ? ಬಹಳ ಫಸ್ಟ್ ಕ್ಲಾಸ್ ಆದಂತಹ ಶ್ರೀಮಂತರು ಆಗಿದ್ದೀರಿ. ಮಕ್ಕಳನ್ನು ವಿದೇಶಕ್ಕೆ ಕಳುಹಿಸಿಕೊಡುತ್ತಾರೆ. ಎಲ್ಲ ಕಡೆಗೂ ಸುತ್ತಾಡಿಕೊಂಡು ತಿರುಗಾಡಿಕೊಂಡು ಬಾ ಎಂದು. ಮಕ್ಕಳು ತಿರುಗಾಡಲು ಹೋಗಿ ಪೆಟ್ಟುಗಳನ್ನು ತಿಂದು ಎಲ್ಲ ಹಣವನ್ನು ಹಾಳು ಮಾಡಿ ಸಮಾಪ್ತಿ ಮಾಡಿ ಬಂದರೆ ಏನು ಕೇಳುತ್ತಾರೆ? ಒಬ್ಬ ರಾಜನ ಮಗ ಇದ್ದ, ಅವನು ವಿದೇಶಕ್ಕೆ ಹೋದ. ಆ ಮಗನಿಗೆ ರಾಜಧಾನಿಯ ನಶೆ, ಹಣದ ನಶೆ ಏರಿತು. ದೊಡ್ಡ ದೊಡ್ಡ ವ್ಯಕ್ತಿಗಳ ಪಾರ್ಟಿಯನ್ನು ಕಟ್ಟಲು ಶುರು ಮಾಡಿದ. ಒಂದು ಪಾರ್ಟಿಗೆ 40,000 ರೂಪಾಯಿ ಖರ್ಚು ಮಾಡುತ್ತಿದ್ದ. ನಿಜವಾದ ಬಂಗಾರದ ಹೂಗಳನ್ನು ಮಾಡಿಸಿ ಬರುವಂಥವರ ಎಲ್ಲರ ತಲೆಯ ಮೇಲೂ ಆ ಬಂಗಾರದ ಹೂವಿನ ಮಳೆಯನ್ನು ಸುರಿಸುತ್ತಿದ್ದ. ಬಹಳಷ್ಟು ಶ್ರೀಮಂತ ಮಗನಾಗಿದ್ದ. 12 ತಿಂಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು
ಸಮಾಪ್ತಿ ಮಾಡಿದ. ಆಗ ತಂದೆ ನಷ್ಟದಲ್ಲಿ ಬಂದರು ಅಲ್ಲವೇ? ಇಂತಿಂಥ ಕುಪುತ್ರ ಮಕ್ಕಳೂ ಸಹ ಇದ್ದಾರೆ. ಬೇಹದ್ದಿನ ತಂದೆಯೂ ಸಹ ಹೇಳುತ್ತಾರೆ, ನಾನು ನಿಮ್ಮನ್ನು ಎಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿ ಹೋಗಿದ್ದೆ, ನಿಮ್ಮನ್ನು ಎಷ್ಟೊಂದು ಯೋಗ್ಯರನ್ನಾಗಿ ವಿಶ್ವದ ಮಾಲೀಕರನ್ನಾಗಿ ಮಾಡಿ ಹೋಗಿದ್ದೆ. ಈಗ ನಾಟಕದ ನಿಯಮಾನುಸಾರವಾಗಿ ನಿಮ್ಮ ಸ್ಥಿತಿ ಏನಾಗಿದೆ? ನೀವು ಅದೇ ಮಕ್ಕಳು ಆಗಿದ್ದೀರಿ ಅಲ್ಲವೇ? ನೀವು ಎಷ್ಟೊಂದು ಶ್ರೀಮಂತರು ಆಗಿದ್ದೀರಿ. ಇದು ಬೇಹದ್ದಿನ ಮಾತಾಗಿದೆ. ಈ ಮಾತುಗಳನ್ನು ನೀವು ಅನ್ಯರಿಗೆ ತಿಳಿಸಿಕೊಡಬೇಕು. ಹೇಗೆ ಎಂದರೆ, ತೋಳ ಬಂತು ತೋಳ, ಹುಲಿ ಬಂತು ಹುಲಿ ಎಂದು ಕತೆಗಳನ್ನು ಹೇಳುತ್ತಾರೆ. ಆದರೆ ಅಲ್ಲಿ ಹುಲಿ ಬಂದಿರುವುದಿಲ್ಲ. ಒಂದು ದಿನ ನಿಜವಾಗಲೂ ಹುಲಿ ಬರುತ್ತದೆ. ಈಗ ನೀವೂ ಹೇಳುತ್ತೀರಿ, ಮೃತ್ಯು ಇನ್ನೇನು ಬಂದಿದೆ, ಎಲ್ಲರ ಮೃತ್ಯು ಎದುರಿಗೆ ನಿಂತಿದೆ ಎಂದು ನೀವು ಮಕ್ಕಳು ಹೇಳುತ್ತೀರಿ. ನಿಮ್ಮ ಮಾತುಗಳನ್ನು ಕೇಳಿದಾಗ ಅವರು ಹೇಳುತ್ತಾರೆ, ಇವರು ಪ್ರತಿದಿನ ಇದೇ ಮಾತುಗಳನ್ನು ಹೇಳುತ್ತಾರೆ, ಆದರೆ ವಿನಾಶ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಅವಶ್ಯವಾಗಿ ಒಂದು ದಿನ ವಿನಾಶ ಆಗೇ ಆಗುತ್ತದೆ. ಇದನ್ನೇ ಅಲ್ಲಿ ಕತೆಗಳನ್ನಾಗಿ ಮಾಡಿದ್ದಾರೆ. ಬೇಹದ್ದಿನ ತಂದೆ ಹೇಳುತ್ತಿದ್ದಾರೆ, ಅವರದು ಯಾವ ತಪ್ಪಿಲ್ಲ. ಕಲ್ಪದ ಮೊದಲು ಸಹ ಈ ರೀತಿಯಾಗಿತ್ತು. 5000 ವರ್ಷಗಳ ಮಾತಾಗಿದೆಯಲ್ಲವೇ? ಬಾಬಾ ಬಹಳಷ್ಟು ಸಾರಿ ಈ ಮಾತುಗಳನ್ನು ತಿಳಿಸಿದ್ದಾರೆ. ಇದನ್ನೂ ಸಹ ಬರೆದುಕೊಳ್ಳಿರಿ. 5000 ವರ್ಷಗಳ ಮೊದಲಿನಂತೆ ಮತ್ತೆ ಈ ಮ್ಯೂಸಿಯಂ ತೆರೆಯುತ್ತದೆ. ಭಾರತದಲ್ಲಿ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ. ನೀವು ಬರೆಯುವುದು ಬಹಳ ಸ್ಪಷ್ಟವಾಗಿ ಇರಬೇಕು. ಯಾರಿಗೆ ಆಕರ್ಷಣೆಯಾಗುತ್ತದೆ ಅವರೇ ಬಂದು ತಿಳಿದುಕೊಳ್ಳುತ್ತಾರೆ, ತಂದೆ ಬಂದಿದ್ದಾರೆ. ತಂದೆ ಸ್ವರ್ಗದ ಮಾಲೀಕತನದ ಆಸ್ತಿಯನ್ನು ಕೊಡುತ್ತಾರೆ. ಭಾರತ ಸ್ವರ್ಗ ಆಗಿತ್ತು ಅಲ್ಲವೇ? ಮೊಟ್ಟ ಮೊದಲು ಹೊಸ ಜಗತ್ತಿನಲ್ಲಿ ಹೊಸ ಭಾರತ ಇತ್ತು, ಸ್ವರ್ಗ ಆಗಿತ್ತು. ಸ್ವರ್ಗದಿಂದ ನರಕ, ನರಕದಿಂದ ಸ್ವರ್ಗವಾಗುತ್ತದೆ. ಇದು ಬಹಳ ದೊಡ್ಡ ಬೇಹದ್ದಿನ ಡ್ರಾಮಾ ಆಗಿದೆ. ಇದರಲ್ಲಿ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ. 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿ ಮತ್ತೆ ಈಗ ವಾಪಸ್ ಮನೆಗೆ ಹೋಗಬೇಕು. ಮೊದಲು ನಾವೇ ಮಾಲೀಕರು ಆಗಿದ್ದೆವು, ನಂತರ ನಾವೇ ಕಂಗಾಲಾಗಿದ್ದೇವೆ. ಈಗ ಮತ್ತೆ ತಂದೆಯ ಮತದಂತೆ ನಡೆದು ಮಾಲೀಕರು ಆಗುತ್ತೇವೆ. ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ಕಲ್ಪಕ್ಕೂ ಶ್ರೀಮತದನುಸಾರವಾಗಿ ನಡೆದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ. ಅವಶ್ಯವಾಗಿ ಪಾವನರಾಗಬೇಕು. ಪಾವನರಾಗುವ ಕಾರಣದಿಂದಲೇ ಅನೇಕರ ಮೇಲೆ ಅತ್ಯಾಚಾರಗಳು ಆಗುತ್ತದೆ. ಅಕ್ಕಂದಿರು ಎಷ್ಟೊಂದು ಪೆಟ್ಟುಗಳನ್ನು ತಿನ್ನುತ್ತಾರೆ, ಅವರನ್ನು ಮನೆಯಿಂದ ಹೊರಗೂ ಹಾಕುತ್ತಾರೆ. ಇಂತಹ ಸಮಾಚಾರ ಪತ್ರಿಕೆಯಲ್ಲೂ ಸಹ ಬಂದಿತ್ತು. ನಿಮಗೆ ಯಾರು ಏನೂ ಹೇಳಲು ಸಾಧ್ಯವಿಲ್ಲ. ನೀವು ಹೇಳಬಹುದು, ಆ ಸಮಯದಲ್ಲಿ ಯಾರು ಪತ್ರಿಕೆಯಲ್ಲಿ ಹಾಕಿದ್ದರೋ ಅವರು ನಾನೇ ಹಾಕಿದ್ದು ಎಂದು ಈ ರೀತಿ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ತಂದೆ ಬಹಳಷ್ಟು ತಿಳಿಸಿಕೊಡುತ್ತಾರೆ. ಇಲ್ಲಿಂದ ಹೊರಗಡೆ ಹೋಗುತ್ತಿದ್ದಂತೆ ಬುದ್ಧಿಹೀನರಾಗುತ್ತಾರೆ. ಆಶ್ಚರ್ಯವೇನೆಂದರೆ ಜ್ಞಾನವನ್ನು ಕೇಳುತ್ತಾರೆ, ಅನ್ಯರಿಗೆ ಹೇಳುತ್ತಾರೆ. ನಂತರ ಮಾಯೆ ಬಂದಿತು ಎಂದಾಗ ಮತ್ತೆ ಮೊದಲು ಯಾವ ರೀತಿ ಇದ್ದರೋ ಅದೇ ರೀತಿ ಆಗುತ್ತಾರೆ. ಅದಕ್ಕಿಂತಲೂ ಸಹ, ಅಂದರೆ ಮೊದಲಿಗಿಂತಲೂ ಸಹ ಕಡೆಯಾಗುತ್ತಾರೆ. ಕಾಮವಿಕಾರದಲ್ಲಿ ಸಿಕ್ಕಿಕೊಂಡು ಇನ್ನು ಕೆಳಗೆ ಬೀಳುತ್ತಾರೆ. ಶಿವತಂದೆ ಈ ವೈಶಾಲಯದಲ್ಲಿ ಬಂದು ಶಿವಾಲಯವನ್ನಾಗಿ ಮಾಡುತ್ತಾರೆ. ನಾವು ಮಕ್ಕಳು ಪುರುಷಾರ್ಥ ಮಾಡಬೇಕು. ಇಲ್ಲಿ ವಿಕಾರಕ್ಕೋಸ್ಕರ ಎಷ್ಟೊಂದು ಗಲಾಟೆಯಾಗುತ್ತದೆ. ಬಹಳಷ್ಟು ಭಯ ಪಡುತ್ತಾರೆ. ತಂದೆಯ ಹತ್ತಿರ ಬರುವುದಕ್ಕೆ ಬಹಳಷ್ಟು ಭಯ ಪಡುತ್ತಾರೆ. ಇಲ್ಲಿ ಯಾರೋ ಜಾದೂಗಾರಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಇವರು ಬೇಹದ್ದಿನ ತಂದೆ ಬಹಳ ಮಧುರವಾಗಿದ್ದಾರೆ. ಒಂದು ವೇಳೆ ಎಲ್ಲರಿಗೂ ಈ ಮಾತು ಗೊತ್ತಾದರೆ
ಆಗ ಬಹಳಷ್ಟು ಜನ ಬರುತ್ತಾರೆ. ಆಗ ಓದಿಸಲು ಆಗುವುದಿಲ್ಲ. ಶಿಕ್ಷಣ ಏಕಾಂತದಲ್ಲಿ ಇರಬೇಕು ತಾನೆ. ಬೆಳಗಿನ ವಾತಾವರಣ ಎಷ್ಟೊಂದು ಶಾಂತವಾಗಿ ಇರುತ್ತದೆ. ನೀವು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ನೆನಪಿನ ವಿನಃ ವಿಕರ್ಮ ಹೇಗೆ ವಿನಾಶವಾಗುತ್ತದೆ? ಇದೇ ನಶೆಯಲ್ಲಿ ಇರಬೇಕು. ಈಗ ಪತಿತರು ಕಂಗಾಲರು ಆಗಿದ್ದೇವೆ, ಮತ್ತೆ ಪಾವನರು ಕಿರೀಟಧಾರಿಗಳು ಹೇಗೆ ಆಗುತ್ತೇವೆ? ತಂದೆ ಬಹಳ ಸಹಜ ಮಾತುಗಳನ್ನು ತಿಳಿಸುತ್ತಿದ್ದಾರೆ. ಗಲಾಟೆಯಂತೂ ಹಾಗೇ ಆಗುತ್ತದೆ. ಭಯಪಡುವ ಯಾವ ಮಾತೂ ಇಲ್ಲ. ತಂದೆ ಸಂಪೂರ್ಣ ಸಾಧಾರಣ ಆಗಿದ್ದಾರಲ್ಲವೇ? ಡ್ರೆಸ್ಗಳು ಕೂಡ ಎಲ್ಲ ಅದೇ ಆಗಿದೆ. ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಸನ್ಯಾಸಿಗಳು ಸಹ ಮನೆ ಮಠವನ್ನು ಬಿಟ್ಟು ಕಾವಿ ಬಟ್ಟೆಯನ್ನು ತೊಟ್ಟು ಹೋಗುತ್ತಾರೆ. ಅವರ ಪಾಲನೆಯನ್ನು ಗೃಹಸ್ಥಿಗಳು ಮಾಡುತ್ತಾರೆ ತಾನೆ. ಇಲ್ಲಿ ತಂದೆ ಪ್ರವೇಶ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಯಾವ ವ್ಯತ್ಯಾಸವೂ ಇಲ್ಲ. ಹೇಗೆ ತಂದೆ ಮಕ್ಕಳನ್ನು ಪ್ರೀತಿಯಿಂದ ಸಂಭಾಲನೆ ಮಾಡುತ್ತಾರೆ, ಪಾಲನೆ ಪೋಷಣೆ ಮಾಡುತ್ತಾರೆ, ಅದೇ ರೀತಿ ಈ ತಂದೆಯೂ ಸಹ ನಮ್ಮನ್ನು ಸಂಭಾಲನೆ ಮಾಡುತ್ತಿದ್ದಾರೆ. ಇಲ್ಲಿ ಯಾವುದೇ ಅಹಂಕಾರದ ಮಾತಿಲ್ಲ. ಸಂಪೂರ್ಣ ಸಾಧಾರಣವಾಗಿ ನಡೆಯಬೇಕು. ಇರುವುದಕ್ಕೋಸ್ಕರ ಮನೆಯನ್ನು ಕಟ್ಟಿಸಬೇಕಾಗುತ್ತದೆ. ಅದು ಸಹ ಸಾಧಾರಣವಾಗಿರಲಿ. ಯಾವುದೇ ಮಾರ್ಬಲ್ ರೀತಿ ರಾಯಲ್ ಇರುವುದಲ್ಲ. ಇಲ್ಲ ಎಂದರೆ ಬೇಹದ್ದಿನ ತಂದೆ ಓದಿಸುತ್ತಿದ್ದಾರೆ ಎಂದಾಗ ಎಷ್ಟು ಚೆನ್ನಾಗಿರಬೇಕು. ಆದರೆ ತಂದೆ ಸಾಧಾರಣ ತನುವಿನಲ್ಲಿ ಸಾಧಾರಣ ರೀತಿಯಿಂದ ಓದಿಸುತ್ತಿದ್ದಾರೆ. ಮಕ್ಕಳೇ ಮಕ್ಕಳೇ ಎಂದು ಎಷ್ಟೊಂದು ಪ್ರೀತಿಯಿಂದ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ತಂದೆ ಎಷ್ಟೊಂದು ಹೊಳೆಯುತ್ತಿದ್ದಾರೆ. ಎಲ್ಲರೂ ತಂದೆಯ ಕಡೆಗೆ ಆಕರ್ಷಿತರಾಗುತ್ತಾರೆ. ಆದರೆ ಇಷ್ಟು ಜೋರಾಗಿ ತಂದೆ ಆಕರ್ಷಣೆ ಮಾಡಿಕೊಳ್ಳುವುದಿಲ್ಲ. ಬಂದು ಮಕ್ಕಳು ಇಲ್ಲಿ ಉಳಿಯಲು ಆಗಲೇಬಾರದು. ಆ ರೀತಿಯೂ ಆಕರ್ಷಣೆ ಮಾಡಿಕೊಳ್ಳುವುದಿಲ್ಲ. ಕೆಲವರು ಸಂಪೂರ್ಣ ಬಲಿಹಾರಿಯಾಗುತ್ತಾರೆ. ಇಲ್ಲಿ ಹೊಳಪು ಕಡಿಮೆ ಇದೆಯೇನು? ಮಕ್ಕಳು ಪವಿತ್ರರಾಗುತ್ತಾರೆ ಅಂದ ಮೇಲೆ ಬಹಳಷ್ಟು ಸುಖ ಸಿಗುತ್ತದೆ. ತಂದೆ ಕೇವಲ ಹೇಳುತ್ತಾರೆ, ಇವರು ಶಕ್ತಿಯಾಗಿದ್ದಾರೆ. ಆದರೆ ಶಕ್ತಿ ಎಂದು ಯಾರಿಗೆ ಹೇಳಲಾಗುತ್ತದೆ ಎನ್ನುವುದು ಗೊತ್ತಿಲ್ಲ. ಸರ್ವಶಕ್ತಿವಂತ ತಂದೆಯಾಗಿದ್ದಾರೆ. ಆ ತಂದೆ ಎಲ್ಲರನ್ನೂ ಈ ರೀತಿ ಮಾಡುತ್ತಾರೆ. ಆದರೆ ಎಲ್ಲರೂ ಒಂದೇ ರೀತಿ ಶಕ್ತಿಶಾಲಿಗಳು ಆಗಲು ಸಾಧ್ಯವಿಲ್ಲ. ಎಲ್ಲರ ಮುಖಗಳು ಸಹ ಒಂದೇ ರೀತಿಯಾಗುತ್ತದೆ. ಇದು ಸಹ ನಾಟಕ ಮಾಡಲ್ಪಟ್ಟಿದೆ. 84 ಜನ್ಮಗಳಲ್ಲಿ ನಿಮ್ಮ 84 ಮುಖಗಳು ಶರೀರ ಸಿಗುತ್ತದೆ. ಯಾವುದು ಕಲ್ಪದ ಮೊದಲು ಸಿಕ್ಕಿತ್ತೋ ಅದೇ ಸಿಗುತ್ತದೆ. ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಎಷ್ಟೊಂದು ತಿಳಿದುಕೊಳ್ಳುವ ಹಾಗೂ ಧಾರಣೆ ಮಾಡಿಕೊಳ್ಳುವ ಮಾತಾಗಿದೆ. ಅವಶ್ಯವಾಗಿ ವಿನಾಶ ಆಗೇ ಆಗುತ್ತದೆ. ಈಗ ಯುದ್ಧ ಇನ್ನೂ ಶಾಂತವಾಗಿಲ್ಲ. ಪರಸ್ಪರ ಗಲಾಟೆ ಜಗಳ ಮಾಡುತ್ತಾ ಇದ್ದಾರೆ. ಮೃತ್ಯು ಎಲ್ಲರ ತಲೆಯ ಮೇಲೆ ನಿಂತಿದೆ. ಡ್ರಾಮಾ ಅನುಸಾರವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ. ಅನ್ಯ ಧರ್ಮಗಳ ವಿನಾಶ ಆಗೇ ಆಗುತ್ತದೆ. ಅಟಮಿಕ್ ಬಾಂಬ್ಸ್ಗಳನ್ನು ಸಹ ಮಾಡಿದ್ದಾರಲ್ಲವೇ? ಪ್ರಾಕೃತಿಕ ವಿಕೋಪಗಳು ಆಗುತ್ತದೆ. ದೊಡ್ಡ ದೊಡ್ಡ ಕಲ್ಲುಗಳು ಸಹ ಕೆಳಗೆ ಬೀಳುತ್ತಿರುತ್ತದೆ. ಎಲ್ಲರ ಮನೆಯು ಮುರಿದು ಹೋಗುತ್ತದೆ. ಎಷ್ಟೇ ಗಟ್ಟಿಮುಟ್ಟಾಗಿ ನೀವು ಮನೆಯನ್ನು ಕಟ್ಟಿಸಿಕೊಳ್ಳಿರಿ, ಪಕ್ಕಾ ಫೌಂಡೇಶನ್ ಹಾಕಿರಿ, ಆದರೆ ಅದು ಯಾವುದೂ ಇರುವುದಿಲ್ಲ. ಮನೆ ಕಟ್ಟಿಸುವಾಗ ಭೂಕಂಪ ಬಂದರೂ ಏನೂ ಆಗುವುದಿಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಏನಾಗಬೇಕೋ ಅದು ಆಗುತ್ತದೆ. ಭೂಕಂಪದಲ್ಲಿ ಬಿದ್ದೇ ಬೀಳುತ್ತದೆ. 100 ಅಂತಸ್ತಿನ ಮನೆಯನ್ನು ಕಟ್ಟಿಸಿರಿ, ಆದರೆ ಅದರ ವಿನಾಶವೂ ಹಾಗೇ ಆಗುತ್ತದೆ. ಇದು ಯಾವುದೂ ಇರುವುದಿಲ್ಲ. ಸತ್ಯಯುಗದಲ್ಲಿ ಈ ರೀತಿ ಆಗುತ್ತದೆಯೇನೋ? ನಾವು ಇಲ್ಲಿ ಬಂದಿರುವುದೇ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳಲು.
ವಿದೇಶದಲ್ಲಿ ನೋಡಿರಿ ಏನೇನು ಆಗುತ್ತದೆ ಎಂದು. ಅದೆಲ್ಲವೂ ರಾವಣನ ವೈಭವ ಆಗಿದೆ. ಮಾಯೆಯೂ ಹೇಳುತ್ತದೆ, ನಾನೂ ಸಹ ಕಡಿಮೆ ಏನಿಲ್ಲ, ಅಲ್ಲಿ ನಿಮಗೆ ವಜ್ರ ಮುತ್ತುಗಳ ಮಹಲ್ ಇರುತ್ತದೆ, ಬಂಗಾರದ ಎಲ್ಲ ವಸ್ತುಗಳು ಇರುತ್ತವೆ, ಅಲ್ಲಿ 2-3 ಅಂತಸ್ತುಗಳ ಅವಶ್ಯಕತೆ ಇರುವುದಿಲ್ಲ. ಭೂಮಿಗಾಗಿ ಯಾರಾದರೂ ಖರ್ಚು ಮಾಡುತ್ತಾರೇನೋ, ಅಲ್ಲಿ ನಿಮಗೆ ಎಲ್ಲವೂ ಸಿಗುತ್ತದೆ. ಮಕ್ಕಳು ಪುರುಷಾರ್ಥ ಮಾಡಬೇಕು, ಎಲ್ಲರಿಗೂ ತಂದೆಯ ಸಂದೇಶವನ್ನು ಕೊಡಬೇಕು. ಒಳ್ಳೊಳ್ಳೆ ಮಕ್ಕಳು ಮಾರ್ಗದರ್ಶಕರಾಗಿ ರಿಫ್ರೆಶ್ ಆಗುವುದಕ್ಕೋಸ್ಕರ ತಂದೆಯ ಹತ್ತಿರ ಬರುತ್ತಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಅವರು ಮತ್ತೂ ಬರುತ್ತಾರೆ. ಇಷ್ಟೆಲ್ಲ ಮಕ್ಕಳು ಬರುತ್ತಾರೆ. ಇವರೆಲ್ಲರನ್ನು ಮತ್ತೆ ನೋಡುತ್ತೇನೋ ನೋಡುವುದಿಲ್ಲವೋ ಎನ್ನುವುದು ಗೊತ್ತಿಲ್ಲ. ಬಹಳಷ್ಟು ಜನ ತಂದೆಯ ಹತ್ತಿರ ಬರುತ್ತಾರೆ. ಬಂದ ಮೇಲೆ ಆಶ್ಚರ್ಯ ಏನೆಂದರೆ ತಂದೆಯನ್ನು ಬಿಟ್ಟು ಹೋಗುತ್ತಾರೆ. ಇಲ್ಲಿಂದ ಹೋದ ನಂತರ ಬಾಬನಿಗೆ ಪತ್ರ ಬರೆಯುತ್ತಾರೆ, ಬಾಬಾ, ನಾವು ಕೆಳಗೆ ಬಿದ್ದಿದ್ದೇವೆ, ಮಾಯೆಗೆ ವಶವಾಗಿದ್ದೇವೆ ಎಂದು. ತಂದೆ ಹೇಳುತ್ತಾರೆ, ನೀವು ನಿಮ್ಮ ಸಂಪಾದನೆಯನ್ನೆಲ್ಲ ನಷ್ಟ ಮಾಡಿಕೊಂಡಿರಿ. ಈಗ ಮತ್ತೆ ಇಂಥ ಶ್ರೇಷ್ಠ ಮಟ್ಟಕ್ಕೆ ಏರಲು ಸಾಧ್ಯವಿಲ್ಲ ಎಂದು ತಂದೆ ಹೇಳುತ್ತಾರೆ. ಇದು ನೀವು ಮಾಡಿದ ಬಹಳ ದೊಡ್ಡ ಅವಜ್ಞೆಯಾಗಿದೆ. ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದು ಆಗಿದೆ. ಕೆಲವೊಮ್ಮೆ ಸರ್ಕಾರದಿಂದಲೂ ಸಹ ಆಜ್ಞೆ ಹೊರಡುತ್ತದೆ, ಇಷ್ಟು ಗಂಟೆಯ ನಂತರ ಯಾರೂ ಸಹ ಮನೆಯಿಂದ ಹೊರಗೆ ಬರಬಾರದು. ಒಂದು ವೇಳೆ ಯಾರಾದರೂ ಬಂದರೆ ಅವರನ್ನು ಶೂಟ್ ಮಾಡಲಾಗುತ್ತದೆ ಎಂದು ಆಜ್ಞೆ ಹೊರಡಿಸುತ್ತಾರೆ. ಅದೇ ರೀತಿ ತಂದೆ ಹೇಳುತ್ತಾರೆ, ನೀವು ವಿಕಾರಕ್ಕೆ ವಶ ಆದಾಗ ಮಾಯೆ ನಿಮ್ಮನ್ನು ಶೂಟ್ ಮಾಡುತ್ತದೆ, ಕೊಲ್ಲುತ್ತದೆ. ತಂದೆಯ ಆಜ್ಞೆಯೂ ಇದೆಯಲ್ಲವೇ, ಕಾಮವಿಕಾರಕ್ಕೆ ವಶ ಆಗಬಾರದು. ಮಕ್ಕಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾರ ಮೇಲೆ ಜಬರ್ದಸ್ತ್ ಮಾಡುತ್ತಾರೆ, ಒತ್ತಡ ಹೇರುತ್ತಾರೆ, ಅವರ ಮೇಲೆಯೇ ಪಾಪ ಬರುತ್ತದೆ. ಇವತ್ತಿನ ಜಗತ್ತಿನಲ್ಲಿ ಇಂತಹ ಔಷಧಿಗಳು ಇದ್ದಾವೆ. ಆ ಔಷಧಿಗಳನ್ನು ತಿನ್ನಿಸಿ ಅವರನ್ನು ಕೊಳಕನ್ನಾಗಿ ಮಾಡುತ್ತಾರೆ. ಅಂದರೆ ಅವರ ಮೇಲೆ ಪಾಪದ ಕೆಲಸ ಮಾಡುತ್ತಾರೆ. ಇಂತಹ ಅನಿಲಗಳನ್ನು ಕಂಡುಹಿಡಿದಿದ್ದಾರೆ. ಆ ಅನಿಲಗಳಿಂದ ಕುಳಿತಿದ್ದಲ್ಲಿಯೇ ಮನುಷ್ಯರು ಸಮಾಪ್ತಿಯಾಗುತ್ತಾರೆ. ಇದು ಎಲ್ಲವೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಏಕೆಂದರೆ ಅಂತ್ಯದಲ್ಲಿ ಯಾವ ಆಸ್ಪತ್ರೆಯೂ ಇರುವುದಿಲ್ಲ. ತಕ್ಷಣ ಆತ್ಮ ಒಂದು ದೇಹವನ್ನು ಬಿಟ್ಟು ಇನ್ನೊಂದನ್ನು ಪಡೆದುಕೊಳ್ಳುತ್ತದೆ. ಆಗ ನಿಮ್ಮ ಎಲ್ಲ ಕ್ಲೇಶಗಳು ಸಮಾಪ್ತಿಯಾಗುತ್ತದೆ. ಆತ್ಮ ಸ್ವತಂತ್ರವಾಗಿದೆ. ಯಾವ ಸಮಯದಲ್ಲಿ ಆಯುಷು ಪೂರ್ಣ ಆಗುತ್ತದೆ ಆಗ ಶರೀರವನ್ನು ಬಿಡುತ್ತದೆ. ಅಲ್ಲಿ ಕಾಲ ಎನ್ನುವುದು ಇರುವುದಿಲ್ಲ. ರಾವಣನೇ ಇಲ್ಲ ಎಂದಾಗ ಕಾಲ ಎಲ್ಲಿಂದ ಬರಬೇಕು? ಕಾಲ ರಾವಣನ ದೂತ ಆಗಿದ್ದಾನೆ, ಭಗವಂತನ ದೂತ ಅಲ್ಲ. ಭಗವಂತನಿಗೆ ಮಕ್ಕಳು ಬಹಳ ಪ್ರಿಯ ಆಗುತ್ತಾರೆ. ತಂದೆಗೆ ಎಂದೂ ಸಹ ಮಕ್ಕಳ ದುಃಖವನ್ನು ಸಹನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಾಟಕದ ನಿಯಮಾನುಸಾರವಾಗಿ 3/4 ಭಾಗ ಜಾಸ್ತಿ ಸುಖವನ್ನು ನೀವು ಪಡೆದುಕೊಳ್ಳುತ್ತೀರಿ. ಇಷ್ಟು ಸುಖವನ್ನು ತಂದೆ ಕೊಡುತ್ತಾರೆ ಎಂದ ಮೇಲೆ ಆ ತಂದೆಯ ಶ್ರೀಮತದಂತೆ ನಡೆಯಬೇಕು ತಾನೆ. ಇದು ಅಂತಿಮ ಜನ್ಮವಾಗಿದೆ. ತಂದೆ ಹೇಳುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕು. ತಂದೆಯ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುತ್ತದೆ. ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲಿದೆ. ತಮೋಪ್ರಧಾನರಿಂದ ಅವಶ್ಯವಾಗಿ ಸತೋಪ್ರಧಾನರಾಗಬೇಕು. ತಂದೆ ಸರ್ವಶಕ್ತಿವಂತ ಅಥಾರಿಟಿ ಆಗಿದ್ದಾರೆ. ಯಾರು ಎಲ್ಲ ಶಾಸ್ತ್ರಗಳನ್ನು ಓದುತ್ತಾರೆ ಅವರನ್ನು ಶಾಸ್ತ್ರದ ಅಥಾರಿಟಿ ಎಂದು ಹೇಳುತ್ತಾರೆ. ಈಗ ತಂದೆ ಹೇಳುತ್ತಾರೆ, ಆ ಎಲ್ಲದರ ಅಥಾರಿಟಿ ನಾನಾಗಿದ್ದೇನೆ. ನಾನು ಈ ಬ್ರಹ್ಮನ ಮೂಲಕ ನೀವು ಮಕ್ಕಳಿಗೆ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ.
ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಬಿಟ್ಟರೆ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಯಾರೂ ಪಾವನರಾಗಲು ಸಾಧ್ಯವಿಲ್ಲ. ಎಲ್ಲಿಯಾದರೂ ಒಂದು ಸ್ವಲ್ಪ ನೀರು ಕಂಡರೆ ಸಾಕು, ಅದನ್ನು ತೀರ್ಥ ಎಂದು ತಿಳಿದು ತಕ್ಷಣ ಆ ನೀರನ್ನು ಹಾಕಿಕೊಳ್ಳುತ್ತಾರೆ. ಇದಕ್ಕೇನೆ ತಮೋಪ್ರಧಾನ ಎಂದು ಹೇಳಲಾಗುತ್ತದೆ. ಇದರಿಂದ ನಿಶ್ಚಯವಾಗುತ್ತದೆ ಅವರ ದುರ್ಗತಿಯಾಗುತ್ತದೆ ಎಂದು. ನಿಮ್ಮದು ಸತೋಪ್ರಧಾನವಾಗಿದೆ ಎನ್ನುವ ನಿಶ್ಚಯ ನಿಮಗೆ ಇದೆ. ತಂದೆ ತಿಳಿಸುತ್ತಿದ್ದಾರೆ, ಇದರಲ್ಲಿ ಭಯಪಡುವ ಮಾತಿಲ್ಲ. ಸಿಂಧ್ನಲ್ಲೂ ಸಹ ಕಾಲ ಬಂದಿದ್ದಾನೆ ಎಂದು ತಿಳಿದುಕೊಂಡಿದ್ದರು. ಪತ್ರಿಕೆಗಳಲ್ಲೂ ಈ ರೀತಿ ಸಮಾಚಾರಗಳನ್ನು ಹಾಕುತ್ತಿದ್ದರು. ಅದೆಲ್ಲವೂ ಅಸತ್ಯವಾಗಿದೆ. ಸತ್ಯದ ಅಂಶ ಸ್ವಲ್ಪವೂ ಇಲ್ಲ. ಬಹಳಷ್ಟು ಮಕ್ಕಳು ಓಡಿ ಬಂದಿದ್ದರು. ಮನೆಯನ್ನು ಬಿಟ್ಟು ತಂದೆಯ ಹತ್ತಿರ ಓಡಿ ಬಂದಿದ್ದರು. ಅಂಥವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಾಗುತ್ತದೆ. ಬಾಬಾ ಬ್ರಹ್ಮನಲ್ಲಿ ಪ್ರವೇಶ ಮಾಡಿದಾಗ ಇವರು ತಮ್ಮದೆಲ್ಲವನ್ನೂ ಸ್ವಾಹ ಮಾಡದೇ ಇದ್ದರೆ ಯಜ್ಞದ ಕೆಲಸ ಹೇಗೆ ನಡೆಯುತ್ತಿತ್ತು? ಹೇಗೆ ಎಲ್ಲರೂ ಬರುತ್ತಿದ್ದರು? ಬಾಬಾ ಎಲ್ಲವನ್ನೂ ಸಂಭಾಲನೆ ಮಾಡುತ್ತಿದ್ದಾರೆ ತಾನೇ. ನೀವೆಲ್ಲರೂ ಓಡೋಡಿ ಬೇಹದ್ದಿನ ತಂದೆಯ ಹತ್ತಿರ ಬಂದಿದ್ದೀರಿ. ಇದನ್ನೇ ಚರಿತ್ರೆ ಎಂದು ಹೇಳಲಾಗುತ್ತದೆ. ಬೇಹದ್ದಿನ ತಂದೆ ಇವರ ತನುವಿನಲ್ಲಿ ಬಂದಿದ್ದಾರೆ. ಇಷ್ಟೆಲ್ಲ ಮಕ್ಕಳು ಓಡಿಕೊಂಡು ತಂದೆಯ ಹತ್ತಿರ ಬಂದಿದ್ದಾರೆ. ಆ ಸಮಯದಲ್ಲಿ ಬಟ್ಟೆಯೂ ಮಾಡಲಾಯಿತು. ಬಾಬಾ, ಮಮ್ಮ ಇತ್ಯಾದಿ ಮಕ್ಕಳು, ಅನೇಕ ಮಕ್ಕಳು ಕಸವನ್ನು ಗೂಡಿಸುತ್ತಿದ್ದರು, ಗಾಡಿಯನ್ನು ಸ್ವಚ್ಛ ಮಾಡುತ್ತಿದ್ದರು. ಎಲ್ಲರೂ ಕೆಲಸಗಾರರ ರೀತಿಯೂ ಇದ್ದರು, ಮಾಲೀಕರೂ ಆಗಿದ್ದರು. ದೊಡ್ಡ ವ್ಯಕ್ತಿಗಳು, ಮಿನಿಸ್ಟರ್ ಅಂತ ವ್ಯಕ್ತಿಗಳು ತಿಳಿದುಕೊಳ್ಳುತ್ತಿದ್ದರು ಇವರು ಭಗವಂತನ ಸೇವಾದಾರಿಗಳಾಗಿದ್ದಾರೆ. ಇವರು ಏನು ಬೇಡುತ್ತಾರೆ, ಏನು ಕೇಳುತ್ತಾರೆ, ನಮ್ಮ ಆಜ್ಞೆ ಎಂದು ತಿಳಿದುಕೊಳ್ಳುತ್ತಿದ್ದರು. ಅಲ್ಲಿ ನಿಮ್ಮ ರಾಜಧಾನಿ ಇತ್ತು. ಎದುರಿಗೆ ಎಷ್ಟೊಂದು ಅನ್ಯಾಯಗಳು, ತೊಂದರೆಗಳು ಆಗುತ್ತಿತ್ತು. ಆದರೆ ನಿಮ್ಮನ್ನು ಎಷ್ಟೊಂದು ಚೆನ್ನಾಗಿ ಸಂಭಾಲನೆ ಮಾಡಲಾಯಿತು. ಒಳ್ಳೆಯದು. ಇವತ್ತು ಭೋಗ ಇದೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್, ನಮಸ್ತೆ. ವರದಾನ: ಸಫಲತಾ ಮೂರ್ತಿ ಆಗಿರಿ. ಸಫಲತಾ ಮೂರ್ತಿಗಳಾಗುವುದಕ್ಕೋಸ್ಕರ ವಿಶೇಷವಾಗಿ ಯಾವ ಒಂದು ಶಕ್ತಿಯ ಅವಶ್ಯಕತೆ ಇದೆ? ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿಯ ಅವಶ್ಯಕತೆ ಇದೆ. ಪ್ರತಿಯೊಂದು ಸ್ಥಾನದಲ್ಲಿ, ಪ್ರತಿಯೊಂದು ಸ್ಥಿತಿಯಲ್ಲಿ, ಭಲೆ ಸ್ವಯಂನ ಪ್ರತಿ ಅಥವಾ ಸೇವೆಯ ಪ್ರತಿ ಅವಶ್ಯವಾಗಿ ಪರಿವರ್ತನೆ ಮಾಡಿಕೊಳ್ಳಬೇಕಾಗುತ್ತದೆ. ಸಫಲತಾ ಮೂರ್ತಿಗಳಾಗುವುದಕ್ಕೋಸ್ಕರ ಸಂಸ್ಕಾರ ಅಥವಾ ಸ್ವಭಾವವನ್ನು ಪರಿವರ್ತನೆ ಮಾಡಿಕೊಳ್ಳಬೇಕಾಗುತ್ತದೆ. ಸೇವೆಯಲ್ಲಿಯೂ ಸಹ ತಮ್ಮ ವಿಚಾರಗಳನ್ನು ಒಂದಲ್ಲ ಒಂದು ಕಡೆ ಪರಿವರ್ತನೆ ಮಾಡಿಕೊಳ್ಳಬೇಕಾಗುತ್ತದೆ. ಪರಿವರ್ತನೆಯನ್ನು ಮಾಡಿಕೊಳ್ಳುವಂತಹ ಶಕ್ತಿ ಇರುವಂಥವರು ಎಂತಹ ಪರಿಸ್ಥಿತಿಯಲ್ಲೂ ಸಫಲರಾಗುತ್ತಾರೆ. ಏಕೆಂದರೆ ಅವರು ಬಹುರೂಪಿ ಆಗಿರುತ್ತಾರೆ. ಪ್ಲಾನನ್ನು ಪ್ರಾಕ್ಟಿಕಲ್ನಲ್ಲಿ ಸೇವೆಯಲ್ಲಿ ತರುವುದಕ್ಕೋಸ್ಕರ ಪರಿವರ್ತನೆಯ ಶಕ್ತಿ ಅವಶ್ಯಕತೆ ಇದೆ. ಯಾರಲ್ಲಿ ಪರಿವರ್ತನೆಯ ಶಕ್ತಿ ಇದೆ ಅವರು ಸರ್ವರ ಸ್ನೇಹಿಗಳು ಆಗಿರುತ್ತಾರೆ ಮತ್ತು ಸದಾ ಸಫಲರಾಗುತ್ತಾರೆ. ಪರಿವರ್ತನೆ ಮಾಡಿಕೊಳ್ಳುವುದಕ್ಕೋಸ್ಕರ ಒಂದು ಶಕ್ತಿಯ ಅವಶ್ಯಕತೆ ಇದೆ. ಅದು ಯಾವುದು? ದೃಢತೆಯ ಶಕ್ತಿ. ಸಂಕಲ್ಪದಲ್ಲಿ ದೃಢತೆಯನ್ನು ತಂದುಕೊಳ್ಳುವುದರಿಂದ ಪ್ರತ್ಯಕ್ಷತೆಯ ಫಲ ಸಿಗುತ್ತದೆ. ಪರಿವರ್ತನೆ ಮಾಡಿಕೊಂಡು ಸಫಲರು ಆಗಬೇಕಾದರೆ ದೃಢ ಸಂಕಲ್ಪ ಇರಬೇಕು. ಸಫಲತೆ ತಾವೆಲ್ಲ ಸಫಲತಾ ಮೂರ್ತಿ ಆತ್ಮರುಗಳನ್ನು ಆಹ್ವಾನ ಮಾಡುತ್ತದೆ. ಸಫಲತಾ ಮೂರ್ತಿಗಳಾಗಿರಿ ಹಾಗೂ ತಂದೆಯ ಕೊರಳ ಮಾಲೆ ಆಗಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.